ಎಲ್ರಿಗೂ ನಮಸ್ಕಾರ. ನಮ್ಮ ಸಮುದಾಯದ ಆಡಳಿತದಲ್ಲಿ ನಮ್ಮ ಪಾತ್ರ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಪ್ರಜಾಕೀಯ ಅನ್ನೋ ಒಂದು ತುಂಬಾನೇ ಪವರ್ಫುಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಪದ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಕೈಯಲ್ಲಿರೋ ಅಧಿಕಾರದ ಒಂದು ಕೀಲಿಕೈ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಎರಡು ಪದಗಳಿವೆ, ರಾಜಕೀಯ ಮತ್ತು ಪ್ರಜಾಕೀಯ. ರಾಜಕೀಯ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ನಾಯಕರು ಮತ್ತು ಪಕ್ಷಗಳ ಆಟ. ಆದ್ರೆ ಪ್ರಜಾಕೀಯ ಅಂದ್ರೆ ಪ್ರಜೆಗಳಾದ ನಮ್ದೇ ಆಡಳಿತ. ಹಾಗಿದ್ರೆ ಈ ಎರಡರ ನಡುವಿನ ವ್ಯತ್ಯಾಸ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದನ್ನೇ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪ್ರಜಾಕೀಯ ಇದೆಯಲ್ಲ, ಇದು 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಇದನ್ನ ನಾವು ART ಅಂತ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಎ ಅಂದ್ರೆ ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆ, ಆರ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ, ಮತ್ತು ಟಿ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ. ಈ 3 ತತ್ವಗಳು ನಮ್ಮ ಪ್ರತಿನಿಧಿಗಳು ನಮಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ಖಚಿತಪಡಿಸ್ತವೆ. ಒಂದೊಂದಾಗಿ ನೋಡೋಣ, ಸರಿನಾ? ಸರಿ, ಮೊದಲನೇದು ಎ ಫಾರ್ ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆ. ಇದು ಪ್ರಜಾಕೀಯದ ಫಸ್ಟ್ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಪಿಲ್ಲರ್. ಹೊಣೆಗಾರಿಕೆ ಅಂದರೆ ಏನಪ್ಪ ಇದು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೋಚನೆ ಮಾಡಿ, ನಮ್ಮ ಮನೆ ಖರ್ಚಿಗೆ ನಾವು ಹೇಗೆ ಪೈ ಲೆಕ್ಕ ಇಡ್ತೀವೋ ಅದೇ ರೀತಿ ನಮ್ಮ ಪ್ರತಿನಿಧಿಗಳು ನಾವು ಕಟ್ಟೋ ಟ್ಯಾಕ್ಸ್ನ ಪ್ರತಿ ಪೈಸೆಗೂ ಲೆಕ್ಕ ಕೊಡಬೇಕು. ಈ ರೋಡ್ಗೆ ಯಾಕೆ ಇಷ್ಟೊಂದು ದುಡ್ಡು ಖರ್ಚಾಯಿತು ಅಥವಾ ಈ ಕೆಲಸ ಯಾಕೆ ಅರ್ಧಕ್ಕೆ ನಿಂತಿದೆ ಅಂತ ನಾವು ಕೇಳಿದಾಗ ಅವರು ಉತ್ತರ ಕೊಡಲೇಬೇಕು. ಅದೇ ಹೊಣೆಗಾರಿಕೆ. ಓಕೆ, ಈಗ ಎರಡನೇ ಪಿಲ್ಲರ್ ಕಡೆ ಹೋಗೋಣ. ಆರ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಇದು ಅಕೌಂಟಬಿಲಿಟಿ ಆದ್ಮೇಲೆ ಬರೋದು. ಜವಾಬ್ದಾರಿ ಅಂದ್ರೆ ಸುಮ್ಮನೆ ಏನಾದ್ರೂ ಸಮಸ್ಯೆ ಬಂದಾಗ ನೋಡೋದು ಅಂತಲ್ಲ. ಉದಾಹರಣೆಗೆ, ನಮ್ಮ ಏರಿಯಾದಲ್ಲಿ ಪ್ರತಿ ಮಳೆಗಾಲದಲ್ಲೂ ನೀರು ನಿಲ್ತದೆ ಅಂತ ಗೊತ್ತಿರುತ್ತೆ ಅಲ್ವಾ? ಹಾಗಿದ್ದಾಗ ಮಳೆಗಾಲ ಬರೋಕ್ಕೂ ಮುಂಚೆನೇ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸೋದಿದೆಯಲ್ಲ, ಅದು ಅವರ ಜವಾಬ್ದಾರಿ. ಅಂದ್ರೆ ಪ್ರಾಬ್ಲಮ್ ಬರೋಕ್ಕೂ ಮುಂಚೆನೇ ಯೋಚನೆ ಮಾಡಿ ಕೆಲಸ ಮಾಡೋದು. ಮತ್ತು ಈಗ ಕೊನೆಯ ಆದರೆ ತುಂಬಾನೇ ಮುಖ್ಯವಾದ ಪಿಲ್ಲರ್, ಟಿ ಫಾರ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ. ಇದಿದೆಯಲ್ಲ, ಇದು ಉಳಿದ ಎರಡು ಅಂದ್ರೆ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಸರಿಯಾಗಿ ನಡಿಬೇಕು ಅಂದ್ರೆ ತುಂಬಾ ಮುಖ್ಯ. ಪಾರದರ್ಶಕತೆ ಅಂದ್ರೆ ಏನು? ಅಂದ್ರೆ ಆಡಳಿತ ಅನ್ನೋದು ಒಂದು ಓಪನ್ ಬುಕ್ ತರ ಇರಬೇಕು. ಯಾವ ಪ್ರಾಜೆಕ್ಟ್ಗೆ ಎಷ್ಟು ದುಡ್ಡು ಬಂತು, ಆ ಕೆಲಸ ಯಾರು ಮಾಡ್ತಿದ್ದಾರೆ, ಅದು ಯಾವಾಗ ಮುಗಿಯುತ್ತೆ, ಇದೆಲ್ಲ ನಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಮಾಹಿತಿ ಇಲ್ಲದೆ ನಾವು ಪ್ರಶ್ನೆ ಹೇಗೆ ಕೇಳ್ತೀವಿ ಅಲ್ವಾ? ಸೊ ಪಾರದರ್ಶಕತೆ ನಮಗೆ ಆ ಪ್ರಶ್ನೆ ಕೇಳೋ ಪವರ್ ಕೊಡುತ್ತೆ. ಈಗ ನೋಡಿ, ಈ 3 ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತೆ ಅಂತ. ಮೊದಲಿಗೆ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆಯಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ ಇಟ್ಕೊಂಡು ಯಾರದ್ದು ಏನು ಜವಾಬ್ದಾರಿ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವಾಗ ಜವಾಬ್ದಾರಿ ಯಾರು ಅಂತ ಗೊತ್ತಾಯ್ತೋ ಆಗ ನಾವು ಅವರನ್ನು ಹೊಣೆಗಾರರನ್ನಾಗಿ ಮಾಡ್ಬೋದು. ಇದೊಂಥರ ಸೈಕಲ್ ಇದ್ದಾಗೆ, ಪ್ರಜೆಗಳ ಕೈಗೆ ಪವರ್ ಕೊಡುವ ಸೈಕಲ್. ಹಾಗಿದ್ರೆ ಈ ART ಅಂದರೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇವೆಲ್ಲ ಒಟ್ಟಿಗೆ ಸೇರಿಸಿದಾಗ ನಮಗೆ ಒಂದು ಹೊಸ ರೀತಿಯ ಆಡಳಿತದ ಚಿತ್ರ ಸಿಗುತ್ತೆ. ಪ್ರಜಾಕೀಯದ ಈ ಐಡಿಯಾ ನಿಧಾನವಾಗಿ ಈಗ ಶೇಪ್ ತಗೊಳ್ತಾ ಇದೆ. ಹೌದು, ಪ್ರಜಾಕೀಯ ಲೋಡಿಂಗ್. ಇದರರ್ಥ ಪ್ರಜೆಗಳೇ ನಿಜವಾದ ಬಾಸ್. ಯಾವಾಗ ನಾವು ನಮ್ಮ ವಾರ್ಡ್ ಮೀಟಿಂಗ್ಗಳಲ್ಲಿ ಹೋಗಿ ಭಾಗವಹಿಸ್ತೀವೋ, ಯಾವಾಗ ನಮ್ಮ ಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡ್ತೀವೋ, ಯಾವಾಗ ಇನ್ಫಾರ್ಮೇಷನ್ ಕೇಳ್ತೀವೋ, ಆವಾಗಲೇ ನಾವು ಪ್ರಜಾಕೀಯವನ್ನ ನಿಜವಾಗ್ಲೂ ಜೀವಂತವಾಗಿ ಇಡೋದು. ಇದು ಪಾಲಿಟಿಕ್ಸ್ನ ನೆಕ್ಸ್ಟ್ ಸ್ಟೆಪ್. ಆದರೆ ಇದು ಸಾಧ್ಯ ಆಗೋದು ನಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಮಾತ್ರ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಮಾತುಕತೆ ಮುಗಿಸೋಣ. ನಮ್ಮ ಏರಿಯಾದಲ್ಲಿ, ನಮ್ಮ ಊರಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಹೇಗಿರಬೇಕು ಅಂತ ನಾವು ಅನ್ಕೊಳ್ತೀವಿ. ಈ ART ತತ್ವಗಳು ಅದನ್ನು ಸಾಧಿಸಕ್ಕೆ ಹೇಗೆ ಹೆಲ್ಪ್ ಮಾಡಬಹುದು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.